ಕಚೇರಿ ಚನ್ನಪಟ್ಟಣದಲ್ಲಿ ಶ್ರೀಕಂಠಯ್ಯನವರ ಕಾಲದಿಂದ ಇಲ್ಲಿವರೆಗೂ ಎಲ್ಲಾ ಕಾರ್ಯಕರ್ತರು ಈ ಕ್ಷೇತ್ರನೇ ಕಾಂಗ್ರೆಸ್ ಕ್ಷೇತ್ರ. ಆದ್ರೆ ವ್ಯತ್ಯಾಸ ಏನೇನೋ ವ್ಯತ್ಯಾಸದಿಂದ ಸ್ವಲ್ಪ ಅವಕಾಶ ತಪ್ಪಿದೆ. ಮುಂದಿನ ದಿನಗಳಲ್ಲಿ ನೀವು ನಾವೆಲ್ಲ ಸೇರಿ ಕಾಂಗ್ರೆಸ್ನ ಕಟ್ತಕ್ಕಂಥ ಕೆಲಸನ ಮಾಡೋಣ ಅಂತಕ್ಕಂಥ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದಿರತಕ್ಕಂಥ ನಮ್ಮ ನಾಯಕರ ಬಗ್ಗೆ ಎರಡು ಮಾತು ಹೇಳಬೇಕಾಗ್ತದೆ. ಭವನದ ಜೊತೆಗೆ ಕಾಂಗ್ರೆಸ್ ಪಕ್ಷನ ಕೂಡ ಗೆಲ್ಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಕೃಷ್ಣ ಬೈರೇಗೌಡರು ಈ ರಾಜ್ಯದಲ್ಲಿ ವಿಶೇಷವಾಗಿ ಮುಂದೆ ಕುಳಿತಿರ್ತಕ್ಕಂಥ ನಮ್ಮ ರೈತರು, ಹಳ್ಳಿಯಿಂದ ಬಂದಿರತಕ್ಕಂಥ ನಾನು ಕೂಡ ಒಂದು ಗ್ರಾಮದವನೇ, ನಾವಾಗ್ಲಿ ಪ್ರತಿಯೊಬ್ರು ಕೂಡ ಅವರ ಕೆಲಸನ ಶ್ಲಾಘಿಸಲೇಬೇಕಾಗ್ತದೆ. ಇವತ್ತು ಒಂದು ಪೌತಿ ಖಾತೆ ಮಾಡ್ಲಿಕ್ಕೆ ಇರ್ಬೋದು, ಖಾತೆ ಬದಲಾವಣೆ ಮಾಡ್ಲಿಕ್ಕೆ ಇರ್ಬೋದು, ಪೋಡಿ ಮಾಡ್ಲಿಕ್ಕೆ ಇರ್ಬೋದು, ಅಥವಾ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂಗೆ, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ ಬಹಳವಾರು ಕೆಲಸ ಮಾಡ್ಬೇಕಾಗಿತ್ತು. ಇವತ್ತೆಲ್ಲನೂ ಕೂಡ ಸಂಯೋಜನೆ ಮಾಡಿ ಕೂರ್ಸವ್ರೆ. ಎಲ್ರಿಗೂ ಅವ್ರವ್ರ ಹಕ್ಕು, ಒಂದು 16 ಕುಂಟೆ ಇರ್ಬೋದು, 16 ಎಕರೆ ಇರ್ಬೋದು, 6 ಎಕರೆ ಇರ್ಬೋದು, 4 ಎಕರೆ ಇರ್ಬೋದು, ಅದೆಲ್ಲದನ್ನು ಈ ಖಾತಾ ಮಾಡೋದ್ರ ಮೂಲಕ ಅವ್ರವ್ರಿಗೆ ಸಲ್ಬೇಕು ಅಂತಕ್ಕಂಥದ್ದು ಒಂದಾದ್ರೆ, ಈ ನಮ್ಮ ದುರಸ್ತ್ ಮಾಡ್ತಕ್ಕಂಥ ಒಂದು ದಂಧೆ ಮಾಡ್ಕೊಂಡು ಕೂತಿದ್ರು, ಅದನ್ನು ಕೂಡ ತುಂಬಾ ಸುಲಲಿತ ಮಾಡಿ ಡಿಪಾರ್ಟ್ಮೆಂಟ್ ಇಂದನೇ ಸರ್ವೆ ಮಾಡಿ ಅವ್ರಿಗೆ ದುರಸ್ತ್ ಮಾಡಿ ಕೊಡ್ತಕ್ಕಂಥ ಕೆಲಸನ ಕೂಡ ಕೈ ಹಾಕಿದ್ದಾರೆ. ನಮ್ಮ ಸಾಹೇಬರಿಗೆ ಮತ್ತೊಂದು ವಿಚಾರ, ಹಳ್ಳಿನಲ್ಲಿ ನಾವೆಲ್ಲ ಬಂದಿರ್ತಕ್ಕಂಥ ಹಳ್ಳಿಗಾಡಿನವ್ರೆ, ನಾವೆಲ್ಲ ಊರುಗಳಲ್ಲಿ ಇರ್ತಕ್ಕಂಥ 3 ಕುಂಟೆ ಇರ್ಬೋದು, 4 ಕುಂಟೆ ಇರ್ಬೋದು, ಗ್ರಾಮದ್ದು ಯಾರಿಗೂ ಕೂಡ ಪತ್ರ ಇಲ್ಲ, ಆಧಾರ ಇಲ್ಲ. ಈ ಪತ್ರಕ್ಕೆ 6 ಕುಂಟೆ 7 ಕುಂಟೆ ಬೇಲೆ ಕಡೆ ಬಿಟ್ಟರೆ ಅದು ಅವ್ರವ್ರಿಗೆ ಪತ್ರ ಇಲ್ಲ. ಅದನ್ನು ಕೂಡ ಸಾಹೇಬರು ಎಲ್ರಿಗೂ ತಲುಪಿಸ್ಲಿಕ್ಕೆ ಅಂತೇಳಿ ವಿಶೇಷವಾಗಿ ಸಭೆಗಳ ಮೇಲೆ ಸಭೆ ಮಾಡಿ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನೀವು ನಾವೆಲ್ಲ ಸೇರಿ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಯಾವ್ದಾದ್ರು ಒಂದು ಇಲಾಖೆಯಲ್ಲಿ ರೈತರಿಗೆ, ಬಡವರಿಗೆ, ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸನ ಅತ್ಯಂತ ಸುಲಲಿತ ಮಾಡಿಕೊಡ್ತಕ್ಕಂಥ ಮಂತ್ರಿಗಳು ಯಾರ್ಯಾರಿದ್ರೆ ಅದು ಕೃಷ್ಣ ಬೈರೇಗೌಡರು ಅಂತಕ್ಕಂಥ ಮಾತನ್ನ ನೀವೆಲ್ಲರೂ ಕೂಡ ಹೇಳ್ಬೇಕಾಗ್ತದೆ. ಯಾಕೆಂದ್ರೆ ದುರಸ್ತಿಗೆ ನಾವೆಲ್ಲ ಹಿಡ್ಕೊಂಡು ತಿರುಗ್ತಾ ಇದ್ವಿ. 2 ಲಕ್ಷ 3 ಲಕ್ಷ ಮಧ್ಯವರ್ತಿಗಳು, ದಲ್ಲಾಳಿಗಳು ಅವ್ರದ್ದೆಲ್ಲ ಇಟ್ಕೊಂಡು ಇವತ್ತು ಯಾವ ದಲ್ಲಾಳಿ ಏನಿಲ್ಲ. ಆನ್ಲೈನ್ ಮೂಲಕ ಎಲ್ಲ ಸರ್ವೆ ಮಾಡಬೇಕು, ಈ ಖಾತೆ ಕೊಡಬೇಕು. ಪ್ರತಿಯೊಬ್ಬ ರೈತನಿಗೂ ಅವ್ನಿಗೆ 13 ಕುಂಟೆ ಇರಲಿ, 23 ಕುಂಟೆ ಇರಲಿ, 66 ಎಕರೆ ಇರಲಿ, ಅವರವರ ಆಸ್ತಿ ಅವರವರಿಗೆ ಸಿಗ್ಬೇಕು, ಅವ್ರ ಮನೇಲಿ ಒಂದು ಕಾರ್ಡ್ ಇರ್ಬೇಕು ಅಂತಕ್ಕಂಥದ್ದು ಇದೆ. ಈಗ ಯಾರು ನಮ್ಮ ನಂಜಣ್ಣಪ್ಪರ್ ಇರ್ಬೋದು, ಸೀನಣ್ಣರ್ ಇರ್ಬೋದು, ಯಾರೇ ಇರ್ಬೋದು, ನಿಮ್ಮ ಎಕರೆ ನಮ್ದೊಂದು 5 ಎಕರೆ ಬೇಲೆ ಹಾಕಿದೀವಿ, ಬೇಲೆಗಳನ್ನು ಉಳ್ತಾ ಇದೀವಿ, ಇದೇ ನಮ್ದು ಅಂತ ಅಂತಿದೀವಿ ಸರ್. ಅದಕ್ಕೆ ಪತ್ರ ಆಗಿದ್ರೆ ಏನಿರಲಿಲ್ಲ. ಇವಾಗ ಅದನ್ನೆಲ್ಲ ವ್ಯವಸ್ಥಿತ ಮಾಡ್ಕೊಡ್ತಕ್ಕಂಥ ಕೆಲಸ ಮಾಡ್ತಾವ್ರೆ. ಹಾಗಾಗಿ ಆ ಕೆಲಸದ ಜೊತೆಗೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಸ್ಪಂದಿಸಿ ನಾವೆಲ್ಲ ಹೋದಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಅವರು ಅತ್ಯಂತ ಸರಳತೆಯ ಮಂತ್ರಿಗಳು. ಇಂಥ ಮಂತ್ರಿಗಳಿಗೆ ಭಗವಂತ ಇನ್ನೂ ಹೆಚ್ಚಿನ ಅವಕಾಶನ ಕೊಡಲಿ, ಮುಂದಿನ ದಿನಗಳಲ್ಲಿ ಜನರ ಸೇವೆ ಮಾಡ್ತಕ್ಕಂಥ ಇನ್ನೂ ಅವಕಾಶನ ಹೆಚ್ಚಿನ ಭಾಗದಲ್ಲಿ ಕೊಡಲಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ನೀವೆಲ್ಲ ಬಂದಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ಧನ್ಯವಾದನ ತಿಳಿಸ್ತಾ, ಗೋಪಾಲ್ ಸ್ವಾಮಿ ಹೇಳಿದಂಗೆ ಎಲ್ಲರೂ ಕೂಡ ನೀವು ಎಲ್ಲರೂ ಕೇಳಿ ಸೇರಿ ಈ ಸಮುದಾಯ ಭವನ ನಿರ್ಮಾಣ ಮಾಡೋಣ. ಕಾಂಗ್ರೆಸ್ ಆಫೀಸ್ 2 ಆಗಿತ್ತು, 3 ಆಗಿತ್ತು. ಒಂದು ನಾವು ಮಾಡಿದ್ವಿ, ದೀಪವರು ಕೂಡ ಒಂದು ಮಾಡಿದ್ರು, ಗೋಪಾಲ್ ಸ್ವಾಮಿ ಇಲ್ಲಿ ಇನ್ನೊಂದು ಮಾಡಿದ್ರು. ಇದು ಅಧಿಕೃತವಾಗಿ ಪಕ್ಷದ ಹೆಸರಿನಲ್ಲಿ ಶಾಶ್ವತವಾಗಿರ್ತಕ್ಕಂಥ ಒಂದು ಕಚೇರಿ ಆಗ್ತಾ ಇದೆ. ಇದು ಎಲ್ಲ ರೀತಿಯಲ್ಲೂ ನಿಮ್ಮ ಮನಸ್ಸು ಎಷ್ಟು ಇವತ್ತು ತಿಳಿಯಾಗಿ ಬೆಳಗ್ಗೆ ಬಂದು ನಗ್ನಗ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ಹೆಣ್ಮಕ್ಳೆಲ್ಲ ಕಳಶ ಕುಂಭಗಳನ್ನು ಹೊತ್ತು ಅದೇ ರೀತಿ ಇದು ಕೂಡ ನಡೀಲಿ. ಉದ್ಘಾಟನೆಗೆ ಈ ಕಾರ್ಯಕ್ರಮ ಉದ್ಘಾಟನೆಗೆ, ಬಿಲ್ಡಿಂಗ್ ಉದ್ಘಾಟನೆ ಕೂಡ ನಮ್ಮ ಸಾಹೇಬ್ರನ್ನ ಕರೆಸಿ ನೀವೆಲ್ಲ ಸೇರಿಸಿ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಇಲ್ಲಿ ಬಂದಿದ್ದಕ್ಕೆ ಮತ್ತೊಮ್ಮೆ ಮಂತ್ರಿಗಳಿಗೆ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರಿಗೆ, ನಮ್ಮ ಕಾರ್ಯಕರ್ತರಿಗೆ ಧನ್ಯವಾದ ತಿಳಿಸಿ ನಾನು 2 ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಿ ಕೆ ಮಂಜೇಗೌಡರು ಮಾತಾಡ್ತಾರೆ.